ಮಹಾಲಿಂಗ, ಮಹಾಲಿಂಗ, ಡ್ಯಾಡಿ ಡ್ಯಾಡಿ ಕೂಲ್, ಡ್ಯಾಡಿ ಡ್ಯಾಡಿ ಕೂಲ್, ಡ್ಯಾಡಿ ಮಹಾಲಿಂಗ, ಡ್ಯಾಡಿ ಡ್ಯಾಡಿ ಕೂಲ್, ಮಹಾಲಿಂಗ, ಹೌ ಯು ಆರ್ ಸ್ವೀಟ್ ಮಹಾಲಿಂಗ, ಮೈ ಲಿವ್, ಮಹಾಲಿಂಗ, ಡ್ಯಾಡಿ ಡ್ಯಾಡಿ ಕೂಲ್, ಹೌ ಯು ಆರ್ ಸ್ವೀಟ್ ಮೈ ಲಿವ್, ಡ್ಯಾಡಿ ಡ್ಯಾಡಿ ಕೂಲ್, ಹೌ ಯು ಆರ್ ಸ್ವೀಟ್ ಮೈ ಲಿವ್, ಡ್ಯಾಡಿ ಡ್ಯಾಡಿ. ಬಾಗಿಲು ತೆಗಿರಿ. ನೇಗ್ಲು ನೇಗ್ಲಲ್ಲಿದೆ ನಮ್ಮ ಮನೆಯಲ್ಲಿ. ಬಾಗ್ಲು ರೀ, ಡೋರ್ ಓಪನ್ ದಿ ಡೋರ್. ಬೋರ್ ನಿಮ್ಮ ಬೋರ್ ಆದ್ರೆ ನಾನು ಏನ್ ಮಾಡ್ಲಮ್ಮ? ನೇಣಾಕೊಂಡ್ ಸಾಯ್ರಿ. ಬಾಗಿಲು ತೆಗಿತೀರಾ? ಯಾಕೆ? ನಿಮ್ಮನ್ನ ಒದಿಯೋಕೆ. ಯಜಮಾನ್ರು ಬೀಗ ಹಾಕೊಂಡು ಹೋಗಿದ್ದಾರೆ. ಡ್ಯಾಡಿ ಡ್ಯಾಡಿ ಕೂಲ್. ಕೆಲಸವ ಮಾಡದಿರೈ ಆಪ ಆಯ ಆಯ. ಏನಿದು ಭವಾನಿ? ನಮ್ ತಂದೆ ನಾನು ನಿಮ್ಮನ್ನ ನೋಡ್ಬಾರ್ದು ಅಂತ ರೂಮ್ನಲ್ಲಿ ಕೂಡಿ ಬೀಗ ಹಾಕಿದ್ರು. ಕಿಟಕಿ ಗಾಜು ನೋಡ್ದು ಓಡ್ ಬಂದ ರಾಜ. ಭವಾನಿ, ಯಾಕೆ ರಾಜ ಕಣ್ಣೀರು? ಸಂತೋಷಕ್ಕೆ.
ನನ್ಗೋಸ್ಕರ ಕೈ ಕಾಲು ಪೆಟ್ ಮಾಡ್ಕೊಂಡು ಓಡ್ ಬಂದಿಯಲ್ಲ ಅದಕ್ಕೆ. ನಿಮ್ಮ ನೋಡ್ಬೇಕು ಅನ್ನೋ ಆತರದಲ್ಲಿ ಬಿಟ್ಟಾಗಿದೆ ಗೊತ್ತಾಗ್ಲಿಲ್ಲ ರಾಜ. ಭವಾನಿ, ರಾಜ ರಾಜ ರಾಜ, ಈ ಫೋಟೋ ನೋಡಿ. ಇದು ನೀನು ನಿಮ್ಮ ಅಮ್ಮನ? ಅಮ್ಮನ ಮುಖ ನೋಡಿದ್ದೆ ನಂಗೆ ಜ್ಞಾಪಕ ಇಲ್ಲ. ಮನೇಲಿ ಅವ್ರದೊಂದು ಫೋಟೋ ಕೂಡ ಇಲ್ಲ. ಅಪ್ಪನ್ ಕೇಳಿದ್ದಕ್ಕೆ ನೀನು ಮಗುವಾಗಿದ್ದಾಗ ಬೆಂಕಿ ಬಿದ್ದು ಮನೇನೆ ಸುಟ್ಟೋಯ್ತು ಅಂದ್ರು. ಇವತ್ತು ನಾನು ತಪ್ಪಿಸ್ಕೊಂಡು ಬರ್ತಿದ್ದಾಗ ಅಕಸ್ಮಾತ್ ಈ ಫೋಟೋ ಸಿಕ್ತು. ರಾಜ, ಈ ಹೆಂಗಸನ್ನ ನಾನು ನೋಡಿದ್ದೀನಿ. ಅವತ್ತಿನ ದಿನ ನನ್ನ ಕಾರಿಗೆ ಅಡ್ಡ ಬಂದು, ಭವಾನಿ ನೀ ನನ್ನ ಮಗಳು ಕಣಮ್ಮ, ನಾನು ನಿನ್ನ ಹೆತ್ತ ತಾಯಿ ಅಂತ ಅಳೋಕ್ ಶುರು ಮಾಡಿದ್ಲು. ಅವತ್ತಿನಿಂದ ನನ್ನ ಮನಸ್ಸಿಗೆ ನೆಮ್ಮದಿನೇ ಇಲ್ಲ. ಕುಳಿತರೆ ನಿಂತ್ರೆ ಅವಳದೇ ಚಿಂತೆ. ಆಗಾಗ ನನ್ನ ಕಣ್ಮುಂದೆ ಬಂದು ಭವಾನಿ ಮಗಳೇ ಅಂತ ಕೂಗ್ದಾಗ ಆಗುತ್ತೆ. ಮನ್ಸ್ಗೊಂಥರ ಸಂಕಟವಾಗುತ್ತೆ. ತಾಯಿಯ ಮುಖಾನೇ ನೋಡ್ದಿರೋ ನನಗೆ ಅವ್ರು ಯಾರು, ಅವ್ರ ವಿಷಯ ಏನು ಅಂತ ತಿಳ್ಕೋಬೇಕು ಅನ್ಸುತ್ತೆ. ಅದಕ್ಕೆ ದಾರಿನೇ ಕಾಣ್ತಾ ಇಲ್ಲ ರಾಜ. ಈಕೆ ಎಲ್ಲಿದ್ದಾರೆ ಗೊತ್ತಾ? ಡಾಕ್ಟರ್ ದಿನಕರ್ ಅವರ ಹುಚ್ಚಾಸ್ಪತ್ರೆಯಲ್ಲಿದ್ದಾರೆ. ತಗೋ, ಊಟ ಮಾಡು. ಬೇಡ, ನನಗೇನು ಬೇಡ. ಇದ್ರ ಬದಲು ಸ್ವಲ್ಪ ವಿಷ ಕೊಟ್ಬಿಡು, ಬೇಗ ಸತ್ತೋಗ್ಬಿಡ್ತೀನಿ. ಊಟ ಮಾಡ್ತೀಯ ಇಲ್ವಾ? ಮಾಡೋಲ್ಲ ಮಾಡಲ್ಲ 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 ಮಾಡಲ್ಲ. ಅಯ್ಯೋ, ಊಟ ಮಾಡಲ್ಲ. ಅಯ್ಯೋ ಅಮ್ಮ, ಅಯ್ಯೋ ಅಯ್ಯೋ, Daddy, where is my daddy? Giri, daddy, where is my daddy? ನಪ್ಪ, ಯಪ್ಪ, ಎಲ್ಲಿ ನನ್ನಪ್ಪ? ಗಿರಿ ಡ್ಯಾಡಿ, where is my daddy? ಗಿರಿ ಡ್ಯಾಡಿ, where is my daddy? ಬಿಡ್ತೀನಿ. ಎಲ್ಲಪ್ಪ? ಡ್ಯಾಡಿ, where is my daddy? ಪಾಪ ಹೊಡಿಲ್ಲವಪ್ಪ, ಏನೋ ಇಲ್ಲ, ಓಡ್ಬಿಡ್ತೀನಿ. ಅಮ್ಮ, ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ. ನೀವೇನೋ ಹೆದರ್ಕೋಬೇಡಿ, ಧೈರ್ಯವಾಗಿರಿ. ಗಿರಿ ಡ್ಯಾಡಿ, where is my daddy? ಗಿರಿ ಡ್ಯಾಡಿ, where is my daddy? Your daddy. ಡ್ಯಾಡಿ, ಅರ್ಥವಾಯ್ತು ಜನ್ಮ. ಡ್ಯಾಡಿ, ಗಿರಿ ಡ್ಯಾಡಿ, ಅಯ್ಯೋ, ಮುಲು ಕುಪ್ಪು. ಯಾರ್ ನೀನು? ಗಿರಿ ಡ್ಯಾಡಿ, where is my daddy? ನಾನೇ ನಿನ್ ಡ್ಯಾಡಿ. ಡ್ಯಾಡಿ, ಎಲ್ಲಿ ನಿನ್ ಡ್ಯಾಡಿ? ಹುಚ್ಚ? ಯಾರು ಹುಚ್ಚ? ಹೊರಡ್ಬಿಡ್ತೀನಿ. ನಿನ್ನ ಅಪ್ಪ ಹುಚ್ಚ. ನಾನೇ ಕಣೆ ಹುಚ್ಚ. ನಾನೇ. ನೋ ಹಾರ್ಟ್, ದೊಡ್ಡ ಹುಚ್ಚು. ಬಿಡಿಸ್ತೀನಿ. ಹೊರಡ್ಬಿಡ್ತೀನಿ. ಗಿರಿ ಡ್ಯಾಡಿ, where is my daddy? ಗಿರಿ ಡ್ಯಾಡಿ, where is my daddy? ನಾಗು, ನೀನ್ ಇಲ್ಲಿದ್ಯಪ್ಪ? ಏನಪ್ಪ? ಏನ್ರ ಹೇಳಿಕೊಂಡಲ್ಲ ವೆಂಕಟರಮಣ? ಡಾಕ್ಟ್ರೆ, ಇವನು ನನ್ನ ಸ್ನೇಹಿತನ ಮಗ. ಬರ್ಮಾದಿಂದ ಏರೋಪ್ಲೇನ್ ಬರ್ತಿರ್ಬೇಕಾರೆ ಏರೋಪ್ಲೇನ್ ಕ್ರಾಶ್ ಆಗಿ ಇವನಪ್ಪ ಸತ್ತೋದ. ಇವನ್ ತಲೆ ಏಟ್ ಬಿಟ್ಟು ಹುಟ್ಟುಟ್ಟಾಗ ಆಡ್ತೇನೆ ಡಾಕ್ಟ್ರೆ. ಲೇ ಮೊದಲೇ ಏಟ್ ಬಿದ್ದು ಹೀಗಾಗಿದೆ ಬಾಡಿ. ಡಾಕ್ಟ್ರೆ ನೀವು ಸ್ವಲ್ಪ ಇವನ್ ನೋಡಿ, ಆಮೇಲೆ ನೋಡ್ತೀನಿ. ಸ್ವಲ್ಪ ಕೂಡಿ. ಗಿರಿ ಡ್ಯಾಡಿ, ವೆರ್ ಇಸ್ ಮೈ ಡ್ಯಾಡಿ? ಗಿರಿ ಡ್ಯಾಡಿ, ವೆರ್ ಇಸ್ ಮೈ ಡ್ಯಾಡಿ? ಗಿರಿ ಡ್ಯಾಡಿ, ವೆರ್ ಇಸ್ ಮೈ ಡ್ಯಾಡಿ? ಗಿರಿ ಡ್ಯಾಡಿ, ವೆರ್ ಇಸ್ ಮೈ ಡ್ಯಾಡಿ?
ಘ ಥು, ಥು, ಥು. ಡಾಕ್ಟರ್ 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 ಮೇರಿ ನಾನು ಡಾಕ್ಟ್ರು ಡಾಕ್ಟರ್ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ತಪ್ಪಿಸ್ಕೊಂಡ್ಬಿಟ್ರು. ಭವಾನಿ ನನ್ ಕಂದ ನನ್ ಚಿನ್ನ. ಈ ಫೋಟೋ ನೋಡಿ. ನಾನೇ ಈ ಫೋಟೋ ನಂದೆ. ಈ ಮಗು ನೀನೇ ಕಣಮ್ಮ, ನೀನೇ. ಈಗ್ಲಾದ್ರೂ ನಂಬ್ತೀಯಾ ನೀನ್ ನನ್ ಮಗಳು ಅಂತ? ಹಾಗಾದ್ರೆ ಭಾಸ್ಕರ ನಿಮ್ ತಂದೆ ಅಲ್ಲಮ್ಮ, ನಿಮ್ ತಂದೆ ಅಲ್ಲ. ಅವನು ನಿಮ್ ಚಿಕ್ಕಪ್ಪ. ನಿಮ್ ತಂದೆನು ಈ ಭಾಸ್ಕರ್ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು. ಕೆಲಸವಿಲ್ಲದೆ ಅಲಿತಿದ್ದ ಈ ಭಾಸ್ಕರ್ ಅವನ ನಿಮ್ ತಂದೆನೇ ಕರ್ಕೊಂಡ್ ಬಂದು ನಮ್ಮ ಎಸ್ಟೇಟ್ ಮ್ಯಾನೇಜ್ಮೆಂಟ್ ನೋಡ್ಕೊಳಕ್ಕೆ ಅವಕಾಶ ಮಾಡಿಕೊಟ್ರು. ಕೊನೆಗೆ ಅವನು ನಮ್ಮ ಆಸ್ತಿನೇ ನುಂಗಾಕ್ಬೇಕು ಅನ್ನೋ ದುರಾಸೆಯಿಂದ ನಮ್ ಕುಟುಂಬನೇ ಹಾಳು ಮಾಡೋಕ್ ಸಂಚು ಮಾಡ್ದ. ಅಯ್ಯೋ ಹಗಲು ರಾತ್ರಿ ನೀವು ಹೀಗೆ ಅಳ್ತಿದ್ರೆ ಸತ್ತೋದಣ್ಣ ಬದುಕ್ ಬರ್ತಾರ? ಸಮಾಧಾನ ಮಾಡ್ಕೊಳ್ಳಿ ಅದಕ್ಕೆ, ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಅಣ್ಣ ಸತ್ ಮೇಲೆ ಎಸ್ಟೇಟ್ ವ್ಯವಹಾರ ಎಲ್ಲ ನಿಂತೋಗಿದೆ. ನೀವು ಒಪ್ಪಿಗೆ ಕೊಟ್ರೆ ಈ ವ್ಯವಹಾರನೆಲ್ಲ. ನಮಸ್ಕಾರ ತಾಯಿ. ಬನ್ನಿ ವಕೀಲ್ರೆ, ಕೂತ್ಕೊಳ್ಳಿ. ಆದದ್ದಾಗೋಯ್ತು. ಮನಸ್ಸನ್ನು ಗಟ್ಟಿ ಮಾಡ್ಕೊಂಡು ಧೈರ್ಯ ತಗೊಳ್ಳಿ ತಾಯಿ. ಇನ್ಮೇಲೆ ಎಲ್ಲಾ ಜವಾಬ್ದಾರಿಯನ್ನು ನೀವೇ ವಹಿಸ್ಕೊಳ್ಬೇಕಾಗತ್ತೆ. ಹೋದ್ ತಿಂಗಳು ನಿಮ್ ಯಜಮಾನರು ವಿಲ್ ಬರೆಸಿ ಕೋರ್ಟ್ ನಲ್ಲಿ ರಿಜಿಸ್ಟರ್ ಮಾಡಿಸಿದ್ದಾರೆ. ಅದರ ಕಾಪಿ ನಾನು ತಂದಿದ್ದೀನಿ. ಏನ್ ಬರ್ದಿಯಾರ ಓದಿ? ಮೊದಲನೆಯದಾಗಿ, ನನ್ನ ನಿಧನದ ನಂತರ ನನ್ನ ಹೆಂಡತಿಯಾದ ಮಹಾಲಕ್ಷ್ಮಿಗೆ ನನ್ನ ಸ್ಥಿರ ಮತ್ತು ಸ್ಥಿರ ಆಸ್ತಿಗಳನ್ನು, ಎಸ್ಟೇಟ್ ವ್ಯವಹಾರವನ್ನು, ನನ್ನ ಮಗಳಾದ ಭವಾನಿಯ ಯೋಗಕ್ಷೇಮವನ್ನು ಆಕೆಯು ಪ್ರಾಪ್ತ ವಯಸ್ಕಳಾಗುವವರೆಗೆ ನೋಡಿಕೊಳ್ಳಲು ಅಧಿಕಾರ ನೀಡಲಾಗಿದೆ. ನನ್ನ ಮಗಳ ಭವಾನಿಯು ನ್ಯಾಯವಾದ ರೀತಿಯಲ್ಲಿ ಮದುವೆಯಾದ ನಂತರ ಮೇಲೆ ಹೇಳಿರುವ ಎಲ್ಲಾ ಆಸ್ತಿಪಾಸ್ತಿಗಳಿಗೂ ಆಕೆ ಒಡೆಯಲಾಗುತ್ತಾಳೆ. ಎರಡನೆಯದಾಗಿ, ಒಂದು ವೇಳೆ ನನ್ನ ಮಗಳಾದ ಭವಾನಿಯು ಪ್ರಾಪ್ತ ವಯಸ್ಕಳಾಗುವುದಕ್ಕೆ ಮುನ್ನವೇ ಆಕಸ್ಮಿಕವಾಗಿ ಮರಣ ಹೊಂದಿದಲ್ಲಿ ಸಂರಕ್ಷಣೆ ಅಧಿಕಾರ ಪಡೆದಿರುವ ನನ್ನ ಹೆಂಡತಿ ಮಹಾಲಕ್ಷ್ಮಿಯೇ ವ್ಯಾಪಾರ ಮತ್ತು ವ್ಯವಹಾರದಿಂದ ಬರುವ ಆದಾಯವನ್ನು ಅನುಭವಿಸತಕ್ಕದ್ದು. ಅವಳ ನಿಧನದ ನಂತರ
ಈ ಆಸ್ತಿಪಾಸ್ತಿ ಮತ್ತು ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದ ಎಲ್ಲ ಸ್ವತ್ತುಗಳು ನನ್ನ ಸ್ವಇಚ್ಛೆಯಂತೆ ನಾನು ನಮೂದಿಸಿರುವ ಧರ್ಮ ಸಂಸ್ಥೆಗಳಿಗೂ ಬಡಬಗ್ಗರಿಗೂ ಸೇರತಕ್ಕದ್ದು. ಮೂರನೆಯದಾಗಿ, ಒಂದು ವೇಳೆ ಈ ಅಧಿಕಾರ ಪಡೆದ ನನ್ನ ಹೆಂಡತಿಯಾದ ಮಹಾಲಕ್ಷ್ಮಿಯು ಅಕಾಲ ಮರಣ ಹೊಂದಿದಲ್ಲಿ ನನ್ನ ಮಗಳು ಭವಾನಿಯ ಹಿತದೃಷ್ಟಿಯಿಂದ ನ್ಯಾಯಾಲಯವೇ ಮುಂದಕ್ಕೆ ಅಧಿಕಾರ ವಹಿಸಿಕೊಂಡು ಅವಳನ್ನು ಕಾಪಾಡತಕ್ಕದ್ದು. ನಾಲ್ಕನೆಯದಾಗಿ, ಇದು ನನ್ನ ಸ್ವಯಾರ್ಜಿತ ಆಸ್ತಿಯಾದ್ದರಿಂದ ನನ್ನ ದಯಾದಿಗಳಿಗಾಗಲಿ ಅಥವಾ ನನ್ನ ನೆಂಟರಿಷ್ಟರಿಗಾಗಲಿ ನನ್ನ ಆಸ್ತಿಯ ಮೇಲೆ ಮತ್ತು ವ್ಯಾಪಾರ ವ್ಯವಹಾರದ ಮೇಲೆ ಯಾರಿಗೂ ಯಾವ ವಿಧವಾದ ಅಧಿಕಾರವೂ ಇಲ್ಲ ಹಾಗೂ ಯಾರಿಗೂ ಸಲ್ಲತಕ್ಕದ್ದಲ್ಲ.